ಅನ್ವಾಂಟೆಡ್ ಹೇರ್ಸ್ ಪ್ರೈವೇಟ್ ಪಾರ್ಟ್ಸಲ್ಲಾಗಿರ್ಬೋದು, ಅಂಡರ್ ಆರ್ಮ್ಸಲ್ಲಾಗಿರ್ಬೋದು, ರಿಮೂವಲ್ ಮೆಥಡ್ ಯಾವುದು ಸೇಫ್? ಹೇರ್ ರಿಮೂವಲ್ ಕ್ರೀಮ್ಸ್ ಇದನ್ನು ಯೂಸ್ ಮಾಡಿದ್ರೆ ರಿಸಲ್ಟ್ಸು ನಿಮಗೆ ಇಮಿಡಿಯೇಟ್ ಆಗೇ ಬರುತ್ತೆ. ಆದರೆ ಅಲ್ಲಿನ ಸ್ಕಿನ್ ನಿಮಗೆ ರಫ್ ಆಗಿ ಬ್ಲ್ಯಾಕ್ ಆಗೇ ಆಗುತ್ತೆ. ಜೊತೆಗೆ ಸೆನ್ಸಿಟಿವ್ ಸ್ಕಿನ್ ಇರುವಂಥವ್ರಿಗೆ ರ್ಯಾಷಸ್ ಮತ್ತು ಇಚ್ಚಿಂಗ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಸೊ 3 ಔಟ್ ಆಫ್ 10. ಟ್ರಿಮ್ಮಿಂಗ್ 10 ಔಟ್ ಆಫ್ 10. ಇದಕ್ಕೆ ಯಾವುದೇ ಕೆಮಿಕಲ್ ಎಕ್ಸ್ಪೋಜರ್ ಇರೋದಿಲ್ಲ. ಸೇಫ್ ಆಗಿ ಮಾಡಿಕೊಂಡ್ರೆ ರಿಸಲ್ಟ್ಸು ಚೆನ್ನಾಗಿರುತ್ತೆ. ಜೊತೆಗೆ ಯಾವುದೇ ಇಂಜುರೀಸು ಆಗುವಂಥ ಚಾನ್ಸಸ್ ಕಡಿಮೆ. ಸಿಸರಿಂಗ್ 7 ಔಟ್ ಆಫ್ 10. ಇದು ಸೇಫ್ ಆಗಿ ಕೇರ್ಫುಲ್ ಆಗಿ ಮಾಡಿಕೊಂಡ್ರೆ ಬೆಟರ್. ಎಡ್ಜಸ್ಸು ಸ್ವಲ್ಪ ಬ್ಲಂಡ್ ಆಗಿದ್ದರೆ ಓಕೆ, ಶಾರ್ಪ್ ಆಗಿದ್ದರೆ ಸ್ವಲ್ಪ ಇಂಜುರಿ ಆಗುವಂಥ ಚಾನ್ಸಸ್ ಇರುತ್ತೆ. ವ್ಯಾಕ್ಸಿಂಗ್ ಇದೊಂದು ಹಾರ್ಶ್ ಮೆಥಡ್. ಇದು 4 ಔಟ್ ಆಫ್ 10 ಅಂತ ಹೇಳ್ಬೋದು. ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಸ್ವಲ್ಪ ರ್ಯಾಷಸ್ ಅಥವಾ ಇಂಜುರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ರೇಸರ್ಸ್ ಇದು 5 ಔಟ್ ಆಫ್ 10. ಲೇಡೀಸ್ ರೇಸರ್ಸಲ್ಲಿ ಒಂದು ಸೋಪಿ ಲೇಯರ್ ಇರುತ್ತೆ. ಅದಿರುವಷ್ಟು ನಿಮಗೆ ಯಾವುದೇ ಇಂಜುರೀಸ್ ಆಗೋದಿಲ್ಲ. ಆ ಲೇಯರ್ ಹೋದ್ಮೇಲೂ ಸಹ ಯೂಸ್ ಮಾಡಿದ್ರೆ ಕಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೇಸರ್ ಹೇರ್ ರಿಮೂವಲ್ ಇದು 8 ಔಟ್ ಆಫ್ 10. ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ, ಬಟ್ ಕಾಸ್ಟ್ಲಿ ಆಗಿರೋದ್ರಿಂದ ಎಲ್ಲರೂ ಬೇರ್ ಮಾಡೋದಕ್ಕೆ ಆಗೋದಿಲ್ಲ.